ವಿದ್ಯಾರ್ಥಿಗಳೇ, ಈ ದಿವಸ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಪ್ರಶ್ನೆಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ನಾನು ತಗೊಂಡಿದ್ದೀನಿ. ಇದರಲ್ಲಿ ಪ್ರಮೇಯವನ್ನು ತಗೊಂಡಿದ್ದೀನಿ. 2 ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳೊಡನೆ ಸಮಾನುಪಾತ ಹೊಂದಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರುತ್ತವೆ ಮತ್ತು ಆ 2 ತ್ರಿಭುಜಗಳು ಸಮರೂಪಿಗಳಾಗಿರುತ್ತವೆ ಎಂದು ಸಾಧಿಸಿ ಅಂತ ಕೇಳಿದ್ದಾನೆ. ಇಲ್ಲಿ ನಾವು ತಗೋಬೇಕಾಗಿರ್ತಕ್ಕಂಥದ್ದು 3 ಬಾಹುಗಳು. ಅಂದರೆ ಇದು ಬಾಹು ಬಾಹು ಬಾಹುವಿನ ಸಿದ್ಧಾಂತದ ಮೇಲೆ ಬಂದಿರತಕ್ಕಂಥ ಪ್ರಮೇಯ. ಈಗ ನಾನು ಈ 2 ತ್ರಿಭುಜಗಳನ್ನು ತಗೊಂಡಿದ್ದೀನಿ. ಇದರಲ್ಲಿ ಎ, ಬಿ ಮತ್ತು ಸಿ, ಹಾಗೆಯೇ ಡಿ, ಇ ಮತ್ತು ಎಫ್ ಕೊಟ್ಟಿರ್ತಕ್ಕಂಥ ಸಿದ್ಧಾಂತವನ್ನು ತಗೊಳ್ಳೋದಾದರೆ, ದತ್ತ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳಲ್ಲಿ 3 ಬಾಹುಗಳು ಸಮಾನುಪಾತ ಅಂತ ಕೊಟ್ಟಿರೋದ್ರಿಂದ ಎ ಬಿ ಬಾಹು ಡಿ ಇ ಬಾಹುಗೆ, ಡಿ ಸಿ ಬಾಹು ಇ ಎಫ್ ಬಾಹುಗೆ, ಹಾಗೆಯೇ ಇನ್ನೊಂದು ಎ ಸಿ ಬಾಹು ಡಿ ಎಫ್ ಬಾಹುಗೆ ಸಮಾನುಪಾತ ಹೊಂದಿರತಕ್ಕಂಥದ್ದು. ಇದನ್ನು 1 ಅಂತ ಇಟ್ಕೊಳ್ಳೋಣ. ಹಾಗೆಯೇ ನಾವು ಸಾಧನೀಯ ತಗೊಳ್ಳೋದಾದರೆ 3 ಕೋನಗಳು, ಅಂದರೆ ಆ್ಯಂಗಲ್ ಎ is equal to angle D, angle B is equal to angle E ಮತ್ತು angle C is equal to angle F. ಇದಕ್ಕೇನು ಮಾಡಿಕೊಳ್ಳೋಣ, ಒಂದು ಇದನ್ನು ಸಾಧನೆ ಮಾಡಬೇಕು ಅನ್ನೋದಾದರೆ ರಚನೆಯನ್ನು ಮಾಡ್ಕೋಬೇಕು. ರಚನೆಯನ್ನು ಎ ಬಿಗೆ ಸಮಾಂತರವಾಗಿ ಡಿ ಇ ರೇಖೆಯಲ್ಲಿ ಒಂದು ಬಿಂದುವನ್ನು ಮತ್ತು ಡಿ ಎಫ್ನಲ್ಲಿ ಒಂದು ಬಿಂದುವನ್ನು ಗುರುತು ಮಾಡಿಕೊಳ್ಳೋಣ. ಗುರುತು ಮಾಡಿಕೊಂಡ್ಬಿಟ್ಟು ಇ ಎಫ್ಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳ್ಕೊಳ್ಳೋಣ. ಅದನ್ನು ಪಿ ಮತ್ತು ಕ್ಯೂ ಅಂತ ತಗೊಳ್ಳೋಣ. ರಚನೆ ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಮತ್ತು ಡಿ ಕ್ಯೂ is equal to AC ಆಗುವಂತೆ ಗುರುತಿಸಿ PQ ಅನ್ನು ಸೇರಿಸಿ. ನೆಕ್ಸ್ಟ್ ಬಂತು ಸಾಧನೆಯನ್ನು ನಾವು ತಗೊಳ್ಳೋದಾದರೆ, ಸಾಧನೆಯನ್ನು ನಮಗೆ 1ರಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನೇ ನೋಡ್ಕೊಳ್ಳೋಣ. ಎ ಬಿ ಬೈ ಡಿ, ಎ ಬಿ ಮತ್ತು ಡಿ ಇ ಇಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್. ಇದು ನಮಗೆ ಕೊಟ್ಟಿರ್ತಕ್ಕಂಥ ದತ್ತಾಂಶದಲ್ಲಿ ಇರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಎ ಬಿ ಅನ್ನೋದು ಡಿ ಪಿಗೆ, ಎ ಸಿ ಅನ್ನೋದು ಡಿ ಕ್ಯೂಗೆ ಇರ್ತಕ್ಕಂಥದ್ದು. ಹಾಗೆ ಡಿ ಪಿ ಬೈ ಡಿ ಇ is equal to dq by df. ಯಾಕೆ ಅಂತಂದೇಳಿದರೆ ಇದು ರಚನೆಯಿಂದ ನಾವು ಮಾಡಿಕೊಂಡಿರ್ತಕ್ಕಂಥದ್ದು. ಅಲ್ಲಿಗೆ ಈ 2 ಅನುಪಾತಗಳು ಅಂದರೆ ಡಿ ಪಿ ಬೈ ಡಿ ಇ ಡಿ ಕ್ಯೂ ಬೈ ಕ್ಯೂ ಡಿ ಎಫ್ ಆಗಿದ್ದರೆ ಅಲ್ಲಿಗೆ ನಮಗೇನು ಸಿಗುತ್ತೆ, 2 ಕೂಡ ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್ ಆಗುತ್ತೆ. ಇದು ತ್ರಿಭುಜ ಡಿ ಇ ಎಫ್ನಲ್ಲಿ ಥೇಲ್ಸನ ಉಪಪ್ರಮೇಯದ ವಿಲೋಮ ನಿಯಮ ಆಗ್ತಕ್ಕಂಥದ್ದು. ಹಾಗಾಗಿ ಅವೆರಡೂ ಕೂಡ ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್ ಆಗುತ್ತೆ. ಪಿ ಕ್ಯೂ ಪ್ಯಾರಲಲ್ ಟು ಇ ಎಫ್ ಆದಮೇಲೆ ಇಲ್ಲಿ ಉಂಟಾಗ್ತಕ್ಕಂಥ ಅನುರೂಪ ಕೋನಗಳೇನಾಗ್ತವೆ, ಸಮ ಆಗ್ತಕ್ಕಂಥದ್ದು. Therefore, angle P is equal to angle E ಮತ್ತು
ಆ್ಯಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆ್ಯಂಗಲ್ ಎಫ್. ಅಲ್ಲಿಗೆ ಕೋನ ಮತ್ತು ಅನುಪಾತಗಳಿಂದ ಕೋನ ನಿರ್ಧಾರಕ ಗುಣಗಳಿಂದ ತ್ರಿಭುಜ ಡಿ ಪಿ ಕ್ಯೂ ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಡಿ ಎಫ್. ಇದು ಕೋನ ನಿರ್ಧಾರಕ ಗುಣದಿಂದ ನಮಗೆ ಸಿಗ್ತಕ್ಕಂಥದ್ದು. ಅಂದಮೇಲೆ ಇಲ್ಲಿ ಏನು ಬರಿಬೋದಾಗಾದರೆ ಡಿ ಪಿ ಬೈ ಡಿ ಇ ಇಸ್ ಈಕ್ವಲ್ ಟು ಡಿ ಕ್ಯೂ. ಅಂದರೆ ಇಲ್ಲಿ ಬರ್ತಕ್ಕಂಥದ್ದನ್ನು ಪಿ ಕ್ಯೂ ಬೈ ಇ ಎಫ್. ಯಾಕೆ ಅಂತಂದೇಳಿದರೆ ಸರ್ವಸಮ ತ್ರಿಭುಜಗಳ ಅನುರೂಪ ಭಾಗಗಳ ಮೇಲೆ ನಮಗೆ ಸಿಗ್ತಕ್ಕಂಥದ್ದು. ಅಲ್ಲಿಗೆ ಡಿ ಪಿ ಇಸ್ ಈಕ್ವಲ್ ಟು ಡಿ ಇ, ಡಿ ಕ್ಯೂ ಇಸ್ ಈಕ್ವಲ್ ಟು ಇ ಎಫ್. ಆದರೆ ನಮಗೆ ಇದರ ಮೇಲೆ ಇನ್ನೊಂದು ಏನು ಮಾಡ್ಬೋದು, ಡಿ ಪಿ ಬದಲಿ ಎ ಪಿ ಬರ್ಕೋಬೋದು. ಸಾರಿ, ಎ ಬಿ ಡಿ ಇ ಇಸ್ ಈಕ್ವಲ್ ಟು ಪಿ ಕ್ಯೂ ಬೈ ಇ ಎಫ್. ಅಲ್ಲಿಗೆ ಇದು ನಮಗೆ ರಚನೆಯಿಂದ ಸಿಕ್ಕಿರ್ತಕ್ಕಂಥದ್ದು. ಆದರೆ ಕೊಟ್ಟಿರ್ತಕ್ಕಂಥ ದತ್ತಾಂಶ ಇದೆಯಲ್ಲ, ಅದು ಎ ಬಿ ಬೈ ಡಿ ಇ ಪಿ ಕ್ಯೂ ಬೈ ಇ ಎಫ್ ಅಂತಕ್ಕಂಥದ್ದು ಪಿ ಸಿ ಬೈ ಇ ಎಫ್ಗೆ ಸಮನಾಗಿದೆ. ಇದು 2ರಿಂದ ನಮಗೆ ದತ್ತ ಬಂದಿರ್ತಕ್ಕಂಥದ್ದು. ಹಾಗಾದರೆ ಪಿ ಕ್ಯೂ ಬೈ ಇ ಎಫ್ ಇಸ್ ಈಕ್ವಲ್ ಟು ಡಿ ಸಿ ಬೈ ಇ ಎಫ್ ಕೂಡ ಸಮನಾಗುತ್ತೆ. ಅವಾಗ ಬಿ ಇ ಎಫ್ ಕ್ಯಾನ್ಸಲ್ ಆದರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಏನಾಗುತ್ತೆ, ಬಿ ಸಿ ಆಗ್ತಕ್ಕಂಥದ್ದು. ಯಾವುದರಿಂದ? 1 ಮತ್ತು 2ರಿಂದ. ಅಲ್ಲಿಗೆ 2 ತ್ರಿಭುಜಗಳು ಸಮರೂಪಿಗಳಾಗ್ತವೆ. ಒಂದು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳಲ್ಲಿ ಬಿ ಸಿ ಇಸ್ ಈಕ್ವಲ್ ಟು ಪಿ ಕ್ಯೂ ಆಯಿತು. ಹಾಗೆಯೇ ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಆಯಿತು. ಹಾಗೆಯೇ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆಯಿತು. ಅಲ್ಲಿಗೆ ತ್ರಿಭುಜ ಎ ಬಿ ಸಿ ಕಾಂಗ್ರುಯೆನ್ಸ್ ಟು ತ್ರಿಭುಜ ಡಿ ಪಿ ಕ್ಯೂ. ಇದು ನಮಗೆ ಬಾಹು ಕೋನ ಬಾಹು ಸಿದ್ಧಾಂತದಿಂದ ಬಂದಿರತಕ್ಕಂಥದ್ದು. ಅಲ್ಲಿಗೆ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಮತ್ತು ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ. ಆದರೆ ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ, ಆ್ಯಂಗಲ್ ಬಿ ಅಂತಕ್ಕಂಥದ್ದು ಆ್ಯಂಗಲ್ ಇಗೆ ಮತ್ತು ಆ್ಯಂಗಲ್ ಸಿ ಅಂತಕ್ಕಂಥದ್ದು ಆ್ಯಂಗಲ್ ಎಫ್ಗೆ. ಅಲ್ಲಿಗೆ 3 ಕೋನಗಳು ಸಮನ ಅಂದರೆ ತ್ರಿಭುಜ ಎ ಬಿ ಸಿ ಕಾಂಗ್ರುಯೆನ್ಸ್ ಟು ತ್ರಿಭುಜ ಡಿ ಕೋನ ಇದರಿಂದ ನಮಗೆ ತ್ರಿಭುಜ ಡಿ ಇ ಎಫ್. ಸಿಮಿಲರ್ ಟ್ರಯಾಂಗಲ್ ತ್ರಿಭುಜ ಡಿ ಇ ಎಫ್ಗೆ ಸಮನಾಗಿರ್ತಕ್ಕಂಥದ್ದು. ಇದು ನಮಗೆ ಪ್ರಮೇಯದಲ್ಲಿ ಸಿಗ್ತಕ್ಕಂಥದ್ದು. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಲೆಕ್ಕ ತಗೊಳ್ಳೋಣ. 38,808 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಒಂದು ಗೋಳವನ್ನು 2 ಅರ್ಧಗೋಳಗಳನ್ನಾಗಿ ಕತ್ತರಿಸಿ ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಘನಫಲ ಮಾತ್ರ ಕೊಟ್ಟಿದ್ದಾನೆ, ಅರ್ಧಗೋಳ ಬೇಕು. ಅರ್ಧಗೋಳವನ್ನು ನಾವು ತಗೊಳ್ಳೋದಾದರೆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 3πr². ಅದರಲ್ಲಿ ಆರ್ ಬೆಲೆ ನಮಗೆ ಬೇಕು. ಆರ್ ಬೆಲೆಯನ್ನು ಈ ಘನಫಲದಿಂದ ಕಂಡುಹಿಡ್ಕೊಳ್ಳೋಣ. ಅಲ್ಲಿಗೆ ವಿ ಇಸ್ ಈಕ್ವಲ್ ಟು 38,808 ಸೆಂಟಿಮೀಟರ್ ಕ್ಯೂಬ್ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿಗೆ ವಿ ಬೆಲೆ ಅಂದರೆ 4/3πr³ ಇಸ್ ಈಕ್ವಲ್ ಟು
38,800. ಅಲ್ಲಿಗೆ 4/3 ಇಂಟು ಪೈ ಬೆಲೆ ಅಂದರೆ 22/7 ಇಂಟು ಆರ್ ಕ್ಯೂಬ್ 38,800. ಅಲ್ಲಿಗೆ ಆರ್ ಕ್ಯೂಬ್ ಅಲ್ಲೇ ಇಟ್ಕೊಳ್ಳೋಣ. 38,800 ಇಂಟು ಇವಿಷ್ಟನ್ನು ಈ ಕಡೆ ತೊಗೊಂಬರೋಣ. 3 ಇಂಟು 7 ನೆಕ್ಸ್ಟು 22 ಇಂಟು 4. ಅಲ್ಲಿಗೆ ನಾವು ಕ್ಯಾನ್ಸಲ್ ಮಾಡೋದಾದರೆ ಒಂದು ಇದರಲ್ಲಿ ಕ್ಯಾನ್ಸಲ್ ಮಾಡಬೇಡ. ಯಾವುದು 4ರಿಂದಲೇ ತಗೊಳ್ಳೋಣ. 4 1 4 9 36 ಆಯಿತು. ಇನ್ನು 2 8 ಉಳಿತು. 4 7 28. ಅಲ್ಲಿಗೆ 0. ಅಲ್ಲಿಗೆ 4 2 ಸಿಗುತ್ತೆ. 22ರಿಂದ ತಗೊಳ್ಳೋದಾದರೆ 11 2 1 2 1 ಇದು 2 4 2 8 2 5 2 1. ನೆಕ್ಸ್ಟ್ 1 11 1 11 4 ಅಲ್ಲಿ 3 ಉಳಿತು. 5 ಆಯಿತು. 11 4 ಅಂತಂದು ಹೇಳಿದರೆ ಇದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ತಗೊಳ್ಳೋದಾದರೆ 22 ಇದೆ. 22 1 ಇದನ್ನು 22 22 ಇಂಟು 4,851. ಅಲ್ಲಿಗೆ 9 7 2 ತಗೊಳ್ಳೋಣ. 9 7 2 ಅಂದರೆ ನಾನು ಇನ್ನೊಂದು ಸತಿ ತೊಗೊಂಡ್ಬಿಡ್ತೀನಿ. 4 1 4 9 36 ಆಯಿತು. ಅಲ್ಲಿಗೆ 2 ಉಳಿತು. 4 7 28 ಆಯಿತು. 0 4 2. ನೆಕ್ಸ್ಟ್ ಬಂತು 22ರಿಂದ 9 7 0 2. 22 ತಗೊಳ್ಳೋದಾದರೆ 4. ಅಲ್ಲಿಗೆ 88 ಆಯಿತು. 17ರಾಗೆ 8 ತಗೊಳ್ಳೋಣ. 27 8 ಅಂತಂದು ಹೇಳಿದರೆ ಅಲ್ಲಿಗೆ 17ರಾಗೆ 8 ಕಳೆದ್ರೆ 5 ಉಳಿತು. 0 0. ಅಲ್ಲಿಗೆ 22 1 ಅಂತಂದೇಳಿ ತಗೋಬಹುದು. ಇಲ್ಲಿ 17ರಾಗೆ 8 ಕಳೆದ್ರೆ 9 0 4 2 88. 10ರಾಗೆ 8 ಕಳೆದ್ರೆ 2. ಅಲ್ಲಿಗೆ ಉಳಿತಕ್ಕಂಥದ್ದು ನಮಗೆ 9ರಾಗೆ 8 ಕಳೆದ್ರೆ 8 10ರಾಗೆ 8 ಕಳೆದ್ರೆ 2 ಆಯಿತು. ಇಲ್ಲಿ ಉಳಿತಕ್ಕಂಥದ್ದು 0 ಉಳಿತು. 2 22 1 22 0 ಆಯಿತು. ಅಲ್ಲಿಗೆ ನಮಗಿದು ಬರ್ತಕ್ಕಂಥದ್ದು 441 ಆಯಿತು. ಇಲ್ಲಿ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 441 21 ಇಂಟು 21 7 3 21. ಅಲ್ಲಿಗೆ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 21 ಹೋಲ್ ಕ್ಯೂಬ್. ಕ್ಯಾನ್ಸಲ್ ಇಂಪ್ಲೈಸ್ ಆರ್ ಇಸ್ ಈಕ್ವಲ್ ಟು 21 ಆಯಿತು. ಈಗ ನಮಗೆ ಪ್ರತಿ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಲ್ಲಿಗೆ ತಗೊಂಡ್ರೆ 21ರ ಬೆಲೆಯನ್ನು ತಗೊಳ್ಳೋದಾದರೆ 3 ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ is equal to 3 pi r square is equal to 3 into 22/7 into r square ಅಂದರೆ 21. 21 ಇಂಟು 21 ಆಯಿತು. ಅಲ್ಲಿಗೆ 7 1 7 3 ಆಯಿತು. ಅಲ್ಲಿಗೆ ಉಳಿತಕ್ಕಂಥದ್ದು 22 3 66 ಇಂಟು 3 1 3 2 3 6 ಇಸ್ ಈಕ್ವಲ್ ಟು 4158 ಸೆಂಟಿಮೀಟರ್ ಸ್ಕ್ವಯರ್. ಇದು ನಮಗೆ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಗ್ತಕ್ಕಂಥದ್ದು. ಇನ್ನೊಂದು ಕ್ವಶನ್ ತಗೊಂಡ್ರೆ
ಇದರಲ್ಲಿ ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 5n ಮೈನಸ್ n ಸ್ಕ್ವೇರ್ ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಶ್ರೇಣಿಯ 21ನೇ ಪದ ಮತ್ತು 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಮೊದಲನೇದು Sn is equal to 5n ಮೈನಸ್ n ಸ್ಕ್ವೇರ್ ಅಂದರೆ ಅಷ್ಟು ನಾವು ಸಮಾಂತರ ಶ್ರೇಣಿಯನ್ನು ಕಂಡುಹಿಡ್ಕೋಬೇಕು. ಅಲ್ಲಿಗೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಬೇಕು ಅಂದರೆ A1 A2 A3 ಈ ರೀತಿಯಾಗಿ ನಮಗೆ ಬೆಲೆ ಬೇಕು. ಇಲ್ಲಿ ಮೂರನ್ನು ಕಂಡುಹಿಡಿಬೇಕು ಅನ್ನೋದಾದರೆ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಕಂಡುಹಿಡ್ಕೋಬೇಕು. ಹಾಗಾಗಿ ಇಲ್ಲಿ ನಾವು ತಗೊಳ್ಳೋಣ S1 is equal to 5 into 1 minus 1 whole square is equal to 5 1 minus is equal to 4 ಆಯಿತು. ಇದು A1. ಹಾಗೆಯೇ S2 ತಗೊಳ್ಳೋಣ. S2 ಅಂತಂದು ಹೇಳಿದರೆ 5 ಇಂಟು 2 ಇಂಟು ಮೈನಸ್ 2 ಹೋಲ್ ಸ್ಕ್ವಯರ್ ಅಲ್ಲಿಗೆ 5 2 10 ಮೈನಸ್ 4 ಇಸ್ ಈಕ್ವಲ್ ಟು 6 ಆಯಿತು. ಆದರೆ S2 ಅಂತಂದು ಹೇಳಿದರೆ A1 ಪ್ಲಸ್ A2 ಎರಡೂ ಸೇರಿದರೆ S2 ಸಿಗುತ್ತೆ. ನಮಗೆ A1 ಬೆಲೆ ಸಿಕ್ಕಿದೆ, A2 ಬೆಲೆ ಇಲ್ಲ. ಹಾಗಾಗಿ 6 ಇಸ್ ಈಕ್ವಲ್ ಟು A1 4 A2 A2 is equal to 6 minus 4 A2 is equal to 2 ಆಯಿತು. ನೆಕ್ಸ್ಟ್ ಅದೇ ರೀತಿ S3 ತಗೊಂಡ್ರೆ 5 ಇಂಟು 3 ಮೈನಸ್ 3 ಸ್ಕ್ವಯರ್ 5 3 15 ಮೈನಸ್ 9 ಅಲ್ಲಿಗೆ ನಮಗೆ 6 ಸಿಕ್ತು. ಈಗ S3 is equal to A1 plus A2 plus A3 S3 6 ಇದೆ, A1 4 ಇದೆ, A2 2 ಇದೆ, A3 ನಮಗೆ ಗೊತ್ತಿಲ್ಲ. ಅಲ್ಲಿಗೆ A3 is equal to 6 minus 6 ಅಂದರೆ 0 ಆಯಿತು. ಅಲ್ಲಿಗೆ A1 A2 A3 A1 A2 A3 ತಗೊಂಡ್ರೆ 4 2 0 ಇದು ನಮ್ಮದು ಸಮಾಂತರ ಶ್ರೇಣಿ. ಈಗ 21ನೇ ಪದ ಮತ್ತು 21 ಪದಗಳ ಮೊತ್ತವನ್ನು ಕಂಡುಹಿಡ್ಕೊಳ್ಳೋಣ. ಏನು ಬರುತ್ತೆ ನೋಡೋಣ. ಮೊದಲನೇದಾಗಿ 21 ಪದಗಳು 21ನೇ ಪದ 21ನೇ ಪದ ತಗೊಳ್ಳೋದಾದರೆ 4 2 0 ಅದರ ಸೂತ್ರ AN is equal to A plus N minus 1 into D. A ಬೆಲೆ 4 D ಬೆಲೆ 2 ಮೈನಸ್ 4 ಇಲ್ಲಿ A is equal to 4 D is equal to 2 minus 4 minus 2 ಹಾಗೆಯೇ N ಪದ N is equal to 21 ಇಲ್ಲಿಗೆ ಈ ಬೆಲೆಯನ್ನು ಹಾಕೊಳ್ಳೋಣ. A21 is equal to A4 21 minus 1 into minus 2 ಅಲ್ಲಿ 4 plus 20 minus 2 is equal to 4 plus into minus minus 4 2 2 4 40 ಆಯಿತು. ಅಲ್ಲಿ 40ರ 4 ಕಳೆದ್ರೆ ಮೈನಸ್ 36 ಇದು A21. ನೆಕ್ಸ್ಟ್ ಬಂತು ನಮಗೆ SN ಬೆಲೆ ಅಂದರೆ 21ನೇ ಪದದ ಮೊತ್ತ. SN is equal to N by 2 2A plus N minus 1 into D. S21 21 by 2 A ಪದ 4 21 minus 1 minus 2 ಅಲ್ಲಿಗೆ 21 minus by 2 N2 plus 20 minus 2
is equal to 21/2 8 ಪ್ಲಸ್ ಇಂಟು ಮೈನಸ್ ಮೈನಸ್ ಅಲ್ಲಿಗೆ ಉಳಿತಕ್ಕಂಥದ್ದು 2 2 4 40 is equal to 21/2 ಇಂಟು 32 ಅಂದರೆ -32 ಆಯಿತು. -32 ಆದರೆ ಅಲ್ಲಿಗೆ 2 1 2 1 6 ಆಯಿತು. 21 ಇಂಟು -16 ಆಯಿತು. ಅಲ್ಲಿಗೆ 16 1 16 6 10 16 2 32 1 33 -336 ಆಗಿರ್ತಕ್ಕಂಥದ್ದು. ಇದು ನಾವು ಈ ಕ್ವಶನ್ ಪೇಪರ್ನಲ್ಲಿ ತಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟು ಉಳಿದಿರ್ತಕ್ಕಂಥದ್ದನ್ನು ನೋಡೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ.